ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವ್ಲಾಗ್ ಅಂತಂದರೆ ಸುಮ್ಮನೆ ಒಂದು ಡೈಲಿ ರುಟೀನ್ ವ್ಲಾಗ್ ಆಗಿರುತ್ತೆ. ಡೈಲಿ ವ್ಲಾಗ್ ಅನ್ಕೊಬೋದು, ರುಟೀನ್ ಅಂತ ಹೇಳೋಕ್ಕೋಗಲ್ಲ, ಡೈಲಿ ವ್ಲಾಗು. ಬಿಕಾಸ್ ಹೊರಗಡೆ ಹೋಗ್ತಾ ಇದ್ವಿ ಆ್ಯಂಡ್ ಸ್ವಲ್ಪ ಶಾಪಿಂಗ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅಂದರೆ ತುಂಬ ಜಾಸ್ತಿ ಶಾಪಿಂಗ್ ಅಲ್ಲ, ಸುಮ್ಮನೆ ಏನೋ ಜುಡಿಯೋನಲ್ಲಿ ಆಫರ್ ಹಾಕಿದಾರಂತೆ. ಸೊ ನೋಡ್ಕೊಂಡು ಬರೋಣ ಹೇಗಿರುತ್ತೆ ಏನೋ ಎತ್ತ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಆಫರ್ ಎಲ್ಲಿವರೆಗೂ ಇರುತ್ತೆ ಏನು ಎತ್ತ ಅಂತ ನಾನು ಅಲ್ಲಿ ಹೋಗಿ ತಿಳ್ಕೊಂಡು ಬಂದ ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ನನಗೂ ಗೊತ್ತಿಲ್ಲ ಸರಿಯಾಗಿ. ಸೊ ಎಲ್ಲೋ ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ನೋಡಿದ್ದು ನಾನು, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ. ಸೊ ಅದು ನಾನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಅಲ್ಲಿ ಹೋಗಿ ನೋಡೋಣ. ಆಬ್ವಿಯಸ್ಲಿ ಹೊರಗಡೆ ಹೋಗ್ತಿದ್ದೀವಿ ಅಂದರೆ ಏನೋ ತಿನ್ಕೊಂಡೇ ಬರ್ತೀವಿ, ಅದು ಬೇರೆ ವಿಷಯ. ಆ್ಯಂಡ್ ನೋಡ್ತಿರ್ಬೋದು ತುಂಬ ಆಯ್ಲಿ ಆಗಿಬಿಟ್ಟಿದೆ ಹೇರು. ಬಟ್ ಏನೂ ಮಾಡೋದಕ್ಕಾಗಲ್ಲ, ಹಂಗಂತ ಡೈಲಿ ಕೂಡ ಸ್ನಾನ ಮಾಡೋದಕ್ಕಾಗಲ್ಲ ತಲೆಗೆ. ಸೊ ಮೈ ಮಾಡ್ಕೊಂಡೋಗಿ ಆಬ್ವಿಯಸ್ಲಿ ತಲೆ ಎಲ್ಲ ಒತ್ತು, ಐ ಮೀನ್ ಎಣ್ಣೆ ಹಂಗೆ ಇರುತ್ತೆ. ಸೊ ಏನೂ ಮಾಡೋದಕ್ಕಾಗಲ್ಲ. ಅದಕ್ಕೆ ಒಂದು ಕ್ಲಿಪ್ ಹಾಕಿ ಬಿಟ್ಬಿಟ್ಟಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಹಂಗಂತ ಎಲ್ಲೋ ಹೊರಗಡೆ ಹೋಗದೆ ಇರೋದಕ್ಕಾಗಲ್ಲ. ಎಣ್ಣೆ ಹಾಕಿಲ್ಲ, ಬಟ್ ಆದರೂ ಎಣ್ಣೆ ಥರ ಇರುತ್ತೆ, ಆಯಿಲ್ ಸೆಕ್ರೇಟ್ ಆಗುತ್ತೆ ಸ್ಕ್ಯಾಲ್ಪಲ್ಲಿ. ಸೊ ಅಷ್ಟೇ, ಇನ್ನೇನಿಲ್ಲ, ಹೊರಡ್ಬೇಕಷ್ಟೇ. ರೆಡಿ ಆಗಿದ್ದೀನಿ. ಸಿಂಪಲಾಗಿ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಟೀ ಶರ್ಟ್, ಪ್ಯಾಂಟ್, ವಾಚ್ ಅಷ್ಟೇ, ಜಾಸ್ತಿ ಏನೂ ಮಾಡಿಲ್ಲ. ಸೊ ಬನ್ನಿ, ಸ್ಟುಡಿಯೋನಲ್ಲಿ ಏನು ತೊಗೊತೀವಿ ಏನು ಮತ್ತು ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಜುಡಿಯೋನಲ್ಲಿ ಆಫರ್ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ, ಯಾವುದೋ ಅದು ಫೇಕ್ ನ್ಯೂಸ್ ಅನಿಸುತ್ತೆ. ಯಾವುದು ಕೂಡ ಆಫರ್ ಇರಲಿಲ್ಲ. ಅಂದರೆ ನಾನು ನೋಡಿದ್ರಲ್ಲಿ ಬೈ ಒನ್ ಗೆಟ್ ಒನ್ ಅಂತ ಇತ್ತು ಅಂತ ಹೇಳಿದ್ರು. ಸೊ ಮೇ 15th ಆದಮೇಲೆ ಬೈ ಒನ್ ಗೆಟ್ ಒನ್ ಇರುತ್ತೆ ಅಂತ ಹೇಳಿದರು, ಸಮ್ಮರ್ ಸೇಲ್ ಅಂತ ಅಂದ್ಬಿಟ್ಟು. ಬಟ್ ಆ ಥರದ್ದು ಯಾವುದೇ ಥರದ ಸೇಲ್ ಇರಲಿಲ್ಲ. ಸೊ ಅದೊಂಥರ ಫೇಕ್ ನ್ಯೂಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇಗೆ ನನಗೆ ಒಂದು ಮ್ಯಾರೇಜ್ ಇತ್ತು. ಸೊ ಸ್ಲಿಪ್ಪರ್ ತೊಗೊಬೇಕಿತ್ತು. ಅಂದರೆ ಇತ್ತು ಮನೇಲಿ ಸ್ಲಿಪ್ಪರು, ಬಟ್ ಆದರೂ ಅಷ್ಟು ಮ್ಯಾಚ್ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತು ನಾನು ಹಾಕೊಳ್ಳೋ ಔಟ್ಫಿಟ್ಟಿಗೆ. ಸೊ ಅದಕ್ಕೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಬೀರೇಶ್ಗೆ ಮೊದಲೇ ಹೇಳಿದ್ದೆ ಅದಕ್ಕೆ ಬೇಕು ಅಂತ ಅಂದ್ಬಿಟ್ಟು. ಸರಿ ನಡಿ ಹೋಗೋಣ, ಹೆಂಗೂ ನಾನು ಪ್ಯಾಂಟ್ ತೊಗೊಬೇಕು ಅಂತೆಲ್ಲ ಹೇಳ್ತಿದ್ರು. ಸೊ ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೀನಿ ಯಾವ್ದು ತೊಗೊಳ್ಳಿ, ಬ್ಲ್ಯಾಕಾ ವೈಟಾ ಅಂತ ಅಂದ್ಬಿಟ್ಟು. ವೈಟ್ ಅಂದರೆ ತುಂಬ ಬೇಗ ಗಲೀಜಾಗಿಬಿಡುತ್ತೆ ಆ್ಯಂಡ್ ಅದನ್ನು ವಾಶ್ ಮಾಡೋಕ್ಕೂ ಕೂಡ ಆಗೋಲ್ಲ. ಅದ್ರ ಮೇಲೆ ಸೀಕ್ವೆನ್ಸ್ ವರ್ಕೆಲ್ಲ ಇದೆ. ಸೊ ಅದು ಹೋಗಿಬಿಡುತ್ತೆ ನಾವು ಬ್ರಷ್ ಮಾಡಿದಾಗ. ಅದಕ್ಕೆ ನಾನು ಬ್ಲ್ಯಾಕ್ ಕಲರ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅದೆಲ್ಲ ತೊಗೊಂಡಾದ್ಮೇಲೆ ಬೀರೇಶಿಗೆ ಶರ್ಟ್ ಮತ್ತು ಪ್ಯಾಂಟ್ ನೋಡ್ತಿದ್ವಿ. ಆಮೇಲೆ ಅವರು ಶರ್ಟ್ ಬೇಡ, ನನಗೆ ಪ್ಯಾಂಟ್ ಒಂದೇ ಸಾಕು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಪ್ಯಾಂಟ್ ತೊಗೊಂಡ್ರಷ್ಟೇ. ಒಂದು ಪ್ಯಾಂಟ್ಗೋಸ್ಕರ ಬರಬೇಕಿತ್ತ ಅಂತ ಅನ್ನಿಸ್ತು. ಆ್ಯಂಡ್ ದೆನ್ ಹಂಗೆ ಟೆಂಪಲ್ಗೂ ಕೂಡ ಹೋಗಿ ಅಲ್ಲೂ ಕೈಯೆಲ್ಲ ಮುಗಿದು ಬಂದ್ವಿ. ಏನಕ್ಕೆ ಹೋಗಿದ್ವಿ ಅಂತಂದರೆ, ನನ್ನ ಮೈದಂಗೆ ಹುಡುಗಿ ಹುಡುಕ್ತಿದ್ದೀವಿ. ಸೊ ಸಾಳವಳಿ ಕೇಳಬೇಕಿತ್ತು. ಅದಕ್ಕೆ ಟೆಂಪಲ್ಗೆ ಹೋಗಿ ಕೇಳ್ಕೊಂಡು ಬರೋಣ ಅಂತ ಹೋಗಿದ್ವಿ ಅಷ್ಟೇನೆ. ಅಲ್ಲಿ ನೋಡಿದ್ರೆ ಸ್ಯಾಟರ್ಡೇಸ್ ಹೇಳಲ್ಲ ಅಂತ ಹೇಳಿದ್ರು. ಸೊ ಯಾರೇ ಇದ್ದರೂ ಸ್ಯಾಟರ್ಡೇಸ್ ಹೋಗಬೇಡಿ, ಹೇಳೋದಿಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಡಾಮಿನೋಸ್ಗೆ ಹೋದ್ವಿ. ಸೊ ಡಾಮಿನೋಸು ಅಂದರೆ ನಮಗೆ ಮೊದಲಿಂದನೂ ಅದೇ ಇಷ್ಟ ಡಾಮಿನೋಸು. ಅಲ್ಲಿ ಹೋದರೆ ಯಾವಾಗಲೂ ನಾವು ರೆಗ್ಯುಲರಾಗಿ ತೊಗೊಳ್ಳೋದು ಕಾರ್ನ್ ಪಿಜ್ಜಾ ಮತ್ತು ಪನ್ನೀರ್ ಪಿಜ್ಜಾ. ಸೊ ಅದೆರಡೇ ನಮ್ಗೆ ಇಷ್ಟ ಆಗೋದು, ಜೊತೆಗೆ ಕೋಕು. ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ಹೋದಾಗ ಅಲ್ಲಿ ಆರ್ಡ್ರ್ ಮಾಡಲ್ಲ, ಮೇಲೆ ಹೋಗ್ಬಿಟ್ಟು ಆ್ಯಪಲ್ಲೇ ಆರ್ಡ್ರ್ ಮಾಡಿಬಿಟ್ಟು ಟೇಕ್ಅವೇ ಅಂತ ಮಾಡಿಬಿಡ್ತೀವಿ. ಸೊ ಅವಾಗ ಹೋಗಿ ಇಸ್ಕೊಂಬಂದು ಅಲ್ಲೇ ತಿನ್ನೋದು. ಟೇಕ್ಅವೇ ಮಾಡಿದಾಗ ಬಾಟ್ಲ್ ಕೊಡ್ತಾರೆ, ಇಲ್ಲಾಂದರೆ ಪೆಪ್ಸಿ ಬಾಟ್ಲ್ ಕೊಡೋಲ್ಲ. ಸೊ ನಮ್ಗೆ ಅಲ್ಲಿರೋದೇ ಇಷ್ಟ ಆಗುತ್ತೆ, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೇ ಅಲ್ಲಿರೋದೇ ತೊಗೊತೀವಿ. ಸೊ ಆಬ್ವಿಯಸ್ಲಿ ಹೊರಗಡೆ ಬಂದಿದ್ದೀವಿ ಅಂದಮೇಲೆ ತಿನ್ಕೊಂಡೇ ಹೋಗಬೇಕು ಅಂತ ಅಂದ್ಬಿಟ್ಟು, ಅದರಲ್ಲೂ ಬೀರೇಶ್ ಅಂತೂ ಇರೋದೇ ಇಲ್ಲ. ನಾನು ಅಂದ್ಕೊಂಡೆ ಏನಾದರೂ ಪಾನಿಪುರಿ ಆ ಥರದ್ದೇನಾದ್ರು ತಿನ್ಕೊಂಡು ಹೋಗೋಣ ಅಂತ. ಬಟ್ ಬೀರೇಶ್ಗೆ ಪಿಜ್ಜಾ ಇಷ್ಟ ಇರೋದ್ರಿಂದ ಸೊ ಪಿಜ್ಜಾನೇ ತಿಂದ್ವಿ. ಆ್ಯಕ್ಚುಲಿ ಚೆನ್ನಾಗಿತ್ತು, ಟೇಸ್ಟ್ ಒಂದೇ ಥರನೇ ಇರುತ್ತೆ. ಬಟ್ ಆದರೂ ನಮಗೆ ಪದೇ ಪದೇ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಯಾಕಂದರೆ ಟೇಸ್ಟಿಂಗ್ ಪೌಡ್ರು ಅದು ಇದು ಅಂತೆಲ್ಲ ಹಾಕಿರ್ತಾರೆ. ವಿಚ್ ಇಸ್ ನಾಟ್ ಗುಡ್, ಬಟ್ ಸ್ಟಿಲ್ ಒನ್ಸ್ ಇನ್ ಅ ವೈಲ್ ಓಕೆ, ತಿನ್ಬೋದು. ಸೊ ಹೇಳೋದ್ನಲ್ಲ, ನೆಕ್ಸ್ಟ್ ಡೇ ಒಂದು ಮ್ಯಾರೇಜ್ ಇತ್ತು ಅಂದ್ಬಿಟ್ಟು ಸೊ ಈ ಥರ ರೆಡಿಯಾಗಿದ್ದೆ. ಆ್ಯಂಡ್ ಗೆಟ್ ರೆಡಿ ವಿತ್ ಮೀನು ಹಾಕಿದ್ದೀನಿ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ. ಯಾರೆಲ್ಲ ನೋಡಿಲ್ಲ ಹೋಗಿ ದಯವಿಟ್ಟು ನೋಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ನಾನು ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಆ್ಯಂಡ್ ಹೇಗೆ ಕಾಣ್ತಿದೆ ನನ್ನ ಡ್ರೆಸ್ಸು, ನನ್ನ ಸ್ಲಿಪ್ಪರು, ನನ್ನದು ಮೇಕಪ್ ಅಂತೆಲ್ಲ ಕಮೆಂಟ್ ಹಾಕಿ, ಓಕೆನಾ? ಸೊ ಗೈಸ್, ಮತ್ತೆ ವಿಡಿಯೋನ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಿದು ಕೈಯಲ್ಲಿ ಹಿಂಗೆ ಇಟ್ಕೊಂಡಿದ್ದಾಳೆ ಅಂತ ನೋಡ್ತಿದ್ದೀರಾ. ಒಂದು ಮದುವೆ ಫಂಕ್ಷನ್ ಇತ್ತು, ಅಲ್ಲಿ ಹೋಗಿದ್ದೆ.
ಯಾರಿದು ಕಳ್ಳ 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 ಸೊ ಮದುವೆ ಫಂಕ್ಷನ್ ಇತ್ತು, ಅಲ್ಲೋಗಿದ್ದೆ. ಇವಾಗ ಬಂದು ಇದನ್ನೆಲ್ಲ ಬಿಚ್ಚಿ ಇಟ್ಟು ನಮ್ಮ ಅತ್ತೆ ಕೈಲಿ ಕೊಡಬೇಕು ಇಟ್ಟಿರೋದಕ್ಕೆ. ಸೊ ನೆನೆ ಮನೆಗೆ ಬಂದಮೇಲೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಫುಲ್ಲು ಒಂಥರ ಬಂದಿದ್ದು ಲೇಟ್ ಆಯಿತು ಆ್ಯಂಡ್ ಬೇರೆ ಬೇರೆ ಕೆಲಸ ಇತ್ತು. ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಮಾಡೋಣ ವೀಡಿಯೋನ ಸ್ಟಾರ್ಟ್ ಅಂದ್ಕೊಂಡಿದ್ದೆ, ಅಂದರೆ ಮದುವೆದು ಅದು ಇದು ಎಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಸುಮ್ಮನೆ ಎಲ್ಲ ಅವರೆಲ್ಲ ಬೇರೆಯವ್ರ ಪರ್ಮಿಷನ್ ಇಲ್ಲದೆ ಅವ್ರ ಮದುವೆನಲ್ಲಿ ವೀಡಿಯೋ ಮಾಡೋದು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಯಾವುದೋ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಮಮ್ಮಿ, ಡ್ಯಾಡಿ, ವಿನುತಾ, ನಿವೇದಿತಾ ಅವರೆಲ್ಲ ಬಂದಿದ್ದರು. ಅಂದರೆ ಎಲ್ಲ ಕಸಿನ್ ಮದುವೆ ಅಲ್ವಾ, ಸೊ ಎಲ್ಲರೂ ಬಂದಿದ್ದರು. ಶ್ವೇತಾ ಒಬ್ಬಳು ಮಿಸ್ಸಿಂಗ್, ಬಿಕಾಸ್ ಅವಳು ನೈಟ್ ಹೋಗಿದ್ಲು, ಸಿಕ್ಕಲಿಲ್ಲ ಅವಳು. ಅದು ಬಿಟ್ಟರೆ ನವ್ಯಕ್ಕ ಮಿಸ್ಸಿಂಗು, ನಂದಿನಿ ಅಕ್ಕ ಮಿಸ್ಸಿಂಗು. ಸೊ ಅವರೆಲ್ಲ ಮಿಸ್ಸಿಂಗು. ಸ್ವಲ್ಪ ಜನ ಮಾತ್ರ ಸಿಕ್ಕಿದ್ರು. ಸೊ ಏನಿಲ್ಲ, ಇವಾಗ ನಾನು ನಿಮಗೆಲ್ಲರಿಗೂ ತೋರಿಸ್ತಾ ಇಲ್ಲ ಏನು ತೊಗೊಂಡಿದ್ದೀನಿ ನನ್ನ ಜುಡಿಯೋದಲ್ಲಿ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಮಳೆ ಬರ್ತಾಯಿದೆ, ನಾನು ಬೆವರ್ತಾ ಇದ್ದೀನಿ. ಯಾವ ರೇಂಜಿಗೆ ನನಗೆ ಸೆಕೆ ಆಗುತ್ತೆ ನೋಡಿ. ಆ್ಯಂಡ್ ಇನ್ನು ಹೇರ್ ಸ್ಟೈಲ್ ಕೂಡ ಬಿಟ್ಟಿಲ್ಲ. ಮಮ್ಮಿ ಹೂವು ಬೇರೆ ತಂದುಕೊಟ್ಟಿದ್ರು, ಮೊಗ್ಗು ಮತ್ತು ಪೋಣ್ಸಿರೋದು ನನ್ನ ಫೇವ್ರೇಟ್ ತಂದುಕೊಟ್ಟಿದ್ರು, ಅದ್ರ ಮುಡ್ಕೊಂಡಿದ್ದೀನಿ. ಇವಾಗ ಬಂದೆ ನಾನು, ಸ್ವಲ್ಪ ಹೊತ್ತಾಯಿತು ಬಂದು. ಆ್ಯಂಡ್ ಅದೇ ಜುಡಿಯೋನಲ್ಲಿ ಏನು ತೊಗೊಂಡೆ ಅಂತ ನಿಮ್ಗೆ ತೋರಿಸ್ತಾ ಇಲ್ಲ, ಇವಾಗ ತೋರಿಸ್ತೀನಿ. ಓಕೆನಾ? ಏನು ಜಾಸ್ತಿ ಐಟಮ್ಸ್ ಏನು ತೊಗೊಂಡಿಲ್ಲ. ಬೀರೇಶ್ಗೆ ಒಂದು ಪ್ಯಾಂಟ್ ತೊಗೊಂಡ್ವಿ, ಅದು ಬಿಟ್ಟರೆ ನಾನೊಂದು ಸ್ಲಿಪ್ಪರ್ ತೊಗೊಂಡೆ ಮತ್ತು ಒಂದು ಲಿಪ್ಸ್ಟಿಕ್ಕು, ಒಂದು ಏನದು ಪರ್ಫ್ಯೂಮ್ ತೊಗೊಂಡೆ. ಅದಂತೂ ಸಕ್ಕತ್ತಾಗಿದೆ, ಲಿಟ್ರಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಫಸ್ಟು ಸ್ಲಿಪ್ಪರ್ ತೋರಿಸ್ತೀನಿ. ಅದೇ ಸ್ಲಿಪ್ಪರ್ ನಾನು ತೊಗೊಂಡಿದ್ದು, ಈ ಸ್ಲಿಪ್ಪರೇ ನಾನು ತೊಗೊಂಡಿದ್ದು ಜುಡಿಯೋನಲ್ಲಿ. ನಂಗೆ ಚೆನ್ನಾಗಿ ನನ್ನ ಕಾಲಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಮದುವೆಗೆ ಅಂತಲೇ ತೊಗೊಂಡಿದ್ದು ಬೇಕಂತ. ಇವತ್ತು ಡ್ರೆಸ್ ಐ ಥಿಂಕ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಗೊತ್ತಾಗುತ್ತೆ. ನಾನು ಅದರಲ್ಲಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಹಾಕಿದ್ದೀನಿ, ನೋಡೋಣ. ಆದರೆ ಇದರಲ್ಲೂ ಹಾಕಿರ್ತೀನಿ, ಗೊತ್ತಿಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಸೊ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿದೆ, ಗಾಳಿ ಸಖತ್ತಾಗಿ ಬೀಸ್ತಾ ಇದೆ. ಮನೆಗೆ ಬಂದಮೇಲೆ ಮಳೆ ಬಂತು, ಅನಿತಾಯಿತು ಒಟ್ಟಿನಲ್ಲಿ. ನಾನು ಆಟೋ ಇಳಿದಾಗ ಅಲ್ಲಿಂದ ಇಲ್ಲ ಬರೋಷ್ಟು ಸ್ವಲ್ಪ ನೆಂದೋದೆ, ಅಲ್ಲೆಲ್ಲ ಕಾಣಿಸ್ತಿರ್ಬೋದು. ಆ್ಯಂಡ್ ಇದು ನನ್ನ ಬೆವರು ನೆಂದಿರೋದಲ್ಲ. ಸೊ ಬನ್ನಿ ಜುಡಿಯೋ ನಾನು ಏನು ತೊಗೊಂಡೆ ತೋರಿಸ್ತೀನಿ. ಸೊ ನಾನು ನೆನ್ನೆ ಜುಡಿಯೋಯಿಂದ 3 ಪ್ರಾಡಕ್ಟ್ ತೊಗೊಂಡಿದ್ದು. ಅದೇ ಒಂದು ಸ್ಲಿಪ್ಪರ್ ತೋರಿಸ್ತಿದ್ದೀನಿ ನಿಮಗೆ, ಅದು ಬಿಟ್ಟರೆ ಒಂದು ಲಿಪ್ಸ್ಟಿಕ್ಕು ಮತ್ತು ಒಂದು ಪರ್ಫ್ಯೂಮ್, ಪಾಕೆಟ್ ಫ್ರೆಂಡ್ಲಿ ಪರ್ಫ್ಯೂಮ್ ಥರ ಇದು. ಸೊ ಫಸ್ಟ್ ಲಿಪ್ಸ್ಟಿಕ್ ತೋರಿಸ್ತೀನಿ. ಇದ್ರ ಶೇಡ್ ಬಂದು ಸ್ಯಾಟಿನ್ ಡಿವೈನ್ B2 ಅಂತಂದ್ಬಿಟ್ಟು ಸಖತ್ತಾಗಿದೆ ಶೇಡು, ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಬಟ್ ಈ ಕ್ಯಾಪ್ಗೂ ಈ ಶೇಡ್ಗೂ ಅಷ್ಟು ಮ್ಯಾಚ್ ಆಗ್ತಿಲ್ಲ ಅಂತ ಅನ್ಸುತ್ತಲ್ಲ. ಬಟ್ ಸ್ಟಿಲ್ ಔಟ್ಲೈನ್ ಹಾಕಿದ್ರೆ ಇವಾಗ ನಾನು ಅದೇ ಹಾಕಿರೋದು. ಬಟ್ ಊಟ ಮಾಡಿ ಎಲ್ಲ ಹೋಗ್ಬಿಟ್ಟಿದೆ. ಸೊ ಈ ಶೇಡ್ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಕಾಣಿಸ್ತಾ ಇದೆಯಾ? ತುಂಬ ಮೈಲ್ಡಾಗಿದೆ. ನನಗೆ ಈ ಥರದ್ದು ಇಷ್ಟ. ಅಂದರೆ ಡೈಲಿ ಯೂಸಿಗೆ ಮತ್ತು ಎಲ್ಲಾದರೂ ಹೊರಗಡೆ ಸಡನ್ನಾಗಿ ಹೋಗಬೇಕು ಅಂದಾಗ ಹಾಕ್ಕೊಳ್ಳೋದಕ್ಕೆ ಈ ಥರದ್ದು ಬೆಸ್ಟು. ಆ್ಯಂಡ್ ಸ್ವಲ್ಪ ಲಾಂಗ್ ಲಾಸ್ಟಿಂಗು ಇದೆ, ಸ್ವಲ್ಪ ಜಾಸ್ತಿ ಅಲ್ಲ. ಸೊ ಸ್ವಲ್ಪ ಸ್ಮೆಲ್ ಕೂಡ ಇದೆ, ಚೆನ್ನಾಗಿದೆ. ಇದು ನನಗೆ ಇಷ್ಟ ಆಯಿತು. ಇದಕ್ಕೆ ಲಿಪ್ ಲೈನರ್, ಬ್ರೌನ್ ಕಲರ್ ಲಿಪ್ ಲೈನರ್ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಪರ್ಫ್ಯೂಮು ಜುಡಿಯೋದು. ಇದು ಆ್ಯಕ್ಚುಲಿ ಇದ್ರ ಮೇಲೆ ಸ್ಯಾಗಿಟಾರಿಯಸ್ ಅಂತ ಬರೆದಿದೆ. ಅಂದರೆ ಯಾವ ರಾಶಿ ಡೋಡ್ ಅದು? ಸ್ಯಾಗಿಟಾರಿಯಸ್ ಧನಸ್ಸು ರಾಶಿ, ಇಂಗ್ಲೀಷಲ್ಲಿ ಸ್ಯಾಗಿಟಾರಿಯಸ್ ಅಂದರೆ ಧನಸ್ಸು ರಾಶಿ. ಸೊ ನೀನು ತೊಗೊಂಡಾಗ ಜಸ್ಟ್ ಸ್ಮೆಲ್ ಮಾತ್ರ ಅಮೇಝಿಂಗ್ ಆಗಿದೆ, ತುಂಬ ಮೈಲ್ಡ್ ಆಗಿದೆ. ನಂಗೆ ಈ ಥರದ್ದೇ ಇಷ್ಟ ಆಗೋದು. ಇದು ತೊಗೊಂಡಾಗ ಸುಮ್ಮನೆ ತೊಗೊಂಡೆ, ಸ್ಮೆಲ್ ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಮನೆಗೆ ಬಂದು ನೋಡ್ತೀನಿ ಸ್ಯಾಗಿಟಾರಿಯಸ್ ಅಂತ ಬರೆದಿದೆ. ಅದು ಬಂದು ಬೀರೇಶ್ದು ಏನದು ರಾಶಿ, ಇಂಗ್ಲೀಷಲ್ಲಿ ಸ್ಯಾಗಿಟಾರಿಯಸ್ ಅಂತ ಹೇಳ್ತಾರೆ. ಸೊ ಒಂಥರ ಕೋಇನ್ಸಿಡೆನ್ಸ್ ಅಂತ ಅನ್ನಿಸ್ತು. ನನಗಿಷ್ಟ ಆಗಿದ್ದು ಪರ್ಫ್ಯೂಮ್ ಇದು, ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ ಕೂಡ, 79 ರುಪೀಸ್ ಅಷ್ಟೇ ಇದು. ಆ್ಯಂಡ್ ಸ್ಮೆಲ್ ಮಾತ್ರ ಅಮೇಝಿಂಗ್ ಆಗಿದೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಇದೆ ಇದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗಲೂ ನನ್ನ ಡ್ರೆಸ್ ಅದೇ ಸ್ಮೆಲ್ ಮಾಡ್ತಾಯಿದೆ, ಸಖತ್ತಾಗಿದೆ. ಆ್ಯಂಡ್ ಇದು ಬಂದು 149 ರುಪೀಸು.
ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಿ ಡೇಟ್ ನೋಡ್ಬಿಟ್ಟು ತೊಗೊಳ್ಳಿ. 25ಗೆ ಎಂಡ್ ಆಗೋದೊಂದಿತ್ತು, ಅದು ನಾನು ತೊಗೊಂಡಿಲ್ಲ. 2026ಗೆ ಎಂಡ್ ಆಗೋ ಅಂಥ ಡೇಟ್ನ ನೋಡಿ ತೊಗೊಂಡಿದ್ದೀನಿ ನಾನು. ಸೊ ಇದೆರಡು ತೊಗೊಂಡೆ ನಾನು ಅಷ್ಟೇನೆ. ಅದು ಬಿಟ್ಟರೆ ಸ್ಲಿಪ್ಪರ್ ಅಷ್ಟೇ, ಇನ್ನೇನು ತೊಗೊಂಡಿಲ್ಲ. ಬೀರೇಶ್ ಪ್ಯಾಂಟ್ ಐ ಡೋಂಟ್ ಥಿಂಕ್ ಸೊ ಅದು ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ. ಸೊ ಯಾವುದೋ ಒಂದು ಪ್ಯಾಂಟ್ ತೊಗೊಂಡಿದ್ದಾರೆ, ಓಕೆನಾ. ಅಷ್ಟೇ, ಇನ್ನೇನಿಲ್ಲ. ಸೊ ಆಮೇಲಿಂದ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ನಾಗರು ಮಾಡ್ತಾರೆ ನಮ್ಮ ಮನೆಯಲ್ಲಿ. ಅಂದರೆ ಎಲ್ಲರ ಮನೇಲೂ ಮಾಡ್ತಾರೆ ಅನಿಸುತ್ತೆ ನಾಗರು ಅಂತ ಅಂದ್ಬಿಟ್ಟು. ಸೊ ನಮ್ಮ ಮನೇಲೂ ಇವತ್ತು ಮಾಡ್ತಾಯಿದ್ದಾರೆ ನಮ್ಮತ್ತೆ. ಸೊ ಅವಾಗಿಂದನೂ ಅದನ್ನು ನಡ್ಸ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಪ್ರತಿ ವರ್ಷವೂ ಮಾಡ್ತಾರೆ. ಅಂದರೆ ಇದು ಶಿವರಾತ್ರಿ ಆದಮೇಲೆ ಮಾಡ್ತಾರೆ. ಬಟ್ ಈ ಸತಿ ಸ್ವಲ್ಪ ಲೇಟ್ ಆಯಿತು, ಬಿಕಾಸ್ ಊರಬ್ಬ ಎಲ್ಲ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಅದನ್ನೇ ಇವತ್ತು ಮಾಡ್ತಿದ್ರು. ಎಲ್ಲರೂ ಹೋಗಿದ್ವಿ, ಮನೆಯವರೆಲ್ಲರೂ. ಇದಕ್ಕೆ ಎಲ್ಲರೂ ಏನದು ಸ್ವೀಟ್ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಕೋಳಿ ಕುಯ್ತಾರೆ. ಅಂದರೆ ಕೋಳಿ ಅಂದರೆ ಹುಂಜ, ಗಂಡು ಕೋಳಿ ಇರುತ್ತಲ್ಲ, ನಾಟಿ ಕೋಳಿ. ಸೊ ಅದನ್ನು ಕಟ್ ಮಾಡ್ತಾರೆ. ಈ ಥರ ಮಾಡ್ಕೊಂಡು ಬಂದಿದ್ದಾರೆ ಮುಂಚೆಯಿಂದನೂ. ಸೊ ನಾನಂತೂ ಅದಕ್ಕೆ ಮಧ್ಯಕ್ಕೆ ಹೋಗಲ್ಲ, ಬಿಕಾಸ್ ಇದೆಲ್ಲ ಸ್ವಲ್ಪ ಕಟ್ಟುನಿಟ್ಟಾಗಿರ್ಬೇಕಲ್ವ. ಸೊ ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರೋ ಅದನ್ನು ಅವರು ಫಾಲೋ ಮಾಡ್ತಾರೆ. ಸುಮ್ಮನೆ ನಾನು ಮಧ್ಯದಲ್ಲಿ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡಿ ಅದು ಬೇರೆ ಬೇರೆ ಥರದ್ದು ಇದೆಲ್ಲ ಟರ್ನ್ ಆಗೋದಕ್ಕಿಂತ ಸುಮ್ಮನೆ ಅವ್ರಿಗೆ ಬಿಟ್ಬಿಟ್ರೆ, ಅವ್ರು ಹೆಂಗೆ ಮಾಡ್ತಾರೋ ಮಾಡಲಿ ಅಂತ ಬಿಟ್ಬಿಟ್ರೆ ಅದು ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ನಾನು ಕೂಡ ಅದನ್ನೇ ಮಾಡಿದ್ದು, ಬಿಕಾಸ್ ಅವರೇ ಎಲ್ಲ ರೆಡಿ ಮಾಡ್ಕೊಂಡಿದ್ದು, ಪೂಜೆ ಗೀಜೆ ಎಲ್ಲನೂ ಅವರೇ ಮಾಡಿದ್ದು. ನಾನು ಒಂದು ಕಡೆ ದೂರದಲ್ಲಿ ನಿಂತಿದ್ದೆ. ಇವಾಗ ನನ್ನ ತಲೆಗೆ ಬಂದಾಗ ನೋಡೋಣ ಅದು ಹೆಂಗಾಗುತ್ತೆ ಅಂದ್ಬಿಟ್ಟು. ಬಟ್ ಇವಾಗ ಅವ್ರು ಇರೋವರೆಗೂ ಅವರೇ ಮಾಡ್ಕೊಂಡು ಹೋಗಲಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಆ್ಯಂಡ್ ಅವರು ಆ ಥರ ಎಲ್ಲ ಏನು ಹೇಳಲಿಲ್ಲ, ನೀನು ಬಂದು ಮಾಡು, ನೀನು ಮಾಡಬೇಕು ಹಾಗೆ ಹಿಂಗೆ ಅಂತೆಲ್ಲ. ಬಿಕಾಸ್ ಅದು ಅವ್ರು ನಡೆಸ್ಕೊಂಡು ಬಂದಿರೋದು. ಸೊ ಅದಕ್ಕೇ ಆ ಥರ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನಾಗರದ್ದು ತಾಳಿ ಇಟ್ಟಿರ್ತಾರೆ. ಅಂದರೆ ಮನೇಲೇ ಇರುತ್ತದು. ಅದನ್ನು ಗೋಲ್ಡಲ್ಲೂ ಏನೋ ಮಾಡಿಸಿದ್ದಾರೆ. ಬಟ್ ದಾರ ಮಾತ್ರ ಅರ್ಶಿನದ ದಾರದಲ್ಲೇ ಕಟ್ಟಿ ಇಡ್ತಾರೆ. ಸೊ ಈ ಥರ ಈ ನಾಗರ ಕಲ್ಲು ಬಂದು ನಮ್ಮೂರಲ್ಲೇ ಇರೋದು. ಸೊ ನಮ್ಮ ಮನೆ ಹತ್ರನೇ. ಅದಕ್ಕೆ ಈ ಥರ ದಾರ ಎಲ್ಲ ಸುತ್ತಿ ಮಾಡ್ತಾರೆ. ಐ ಥಿಂಕ್ ತುಂಬ ಮನೆಗಳಲ್ಲಿ ಈ ಥರ ಮಾಡ್ತಾರೆ. ನಮ್ಮ ಅಜ್ಜಿ ಮನೆ ಕಡೆನೂ ಮಾಡ್ತಾರೆ. ಬಟ್ ಇದನ್ನು ನಮ್ಮ ಅಜ್ಜಿ ಮನೆ ಕಡೆ ಇದು ಗೌರಿ ಹಬ್ಬ ಇರುತ್ತಲ್ಲ ಆವಾಗ ಮಾಡ್ತಾರೆ. ಬಟ್ ಸ್ವೀಟೇ ಮಾಡೋದು. ಇದು ನಾನ್ ವೆಜ್ ಎಲ್ಲ ಮಾಡೋದಿಲ್ಲ. ಇವರು ನಾನ್ ವೆಜ್ ಮಾಡ್ತಾರೆ. ಅಂದರೆ ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾರೆ. ಬರೀ ಕೋಳಿ ಮಾತ್ರ, ಬೇರೆ ಏನೂ ಇಲ್ಲ. ಆ್ಯಂಡ್ ಅದರಲ್ಲೂ ಹುಂಜಾನೇ ಆಗಬೇಕು ಅಂತ ಒಂದು ಏನದು ಪದ್ಧತಿ ಮಾಡಿಕೊಂಡು ಬಂದಿರೋದು. ಸೊ ಅದನ್ನೇ ಮಾಡ್ತಿದ್ರು. ಆ್ಯಂಡ್ ಕೋಳಿ ಕೂಡ ಅಲ್ಲೇ ಇತ್ತು. ಅದು ಸ್ವಲ್ಪ ಒದಲಾಡ್ತಾಯಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಹೂವು ಕೂಡ ನಮ್ಮ ಅತ್ತೆನೇ ಕಟ್ಕೊಂಡಿದ್ರು. ನೈಟೆಲ್ಲ ಕಟ್ತಾರೆ ಅವರು. ನನಗೆ ಅದೇನೋ ಹೂವು ಕಟ್ಟೋದು ಅದೆಲ್ಲ ಪೇಷನ್ಸೇ ಇಲ್ಲ. ಗೊತ್ತಿಲ್ಲ ಮುಂದೆ ಏನು ಮಾಡ್ತೀನೋ. ಹೂವೆಲ್ಲ ಅಂದರೆ ಬೆಳೆದಿರ್ತಾರಲ್ಲ, ಸೊ ಕಟ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ಬಿಡಿ ಹೂವನ್ನು ತಂದಿದ್ರು. ನಮ್ಮ ಅತ್ತೆ ಸ್ವಲ್ಪ ಜಾಸ್ತಿ ಹೂವು ಹಾಕ್ತಾರೆ, ಸಿಕ್ಕಾಪಟ್ಟೆ ಹೂವು ಹಾಕ್ತಾರೆ ಅವರು. ಅವ್ರಿಗಿಷ್ಟ ಹೂವು ಜಾಸ್ತಿ ಹಾಕೋದಕ್ಕೆ. ಓಕೆ, ಅದು ಅವರವರ ಒಂದು ಇಷ್ಟ ಅಷ್ಟೇ. ಸೊ ಹೂವು ಎಲ್ಲ ಇಟ್ಟಾದಮೇಲೆ ಅರ್ಶಿನ ಕುಂಕುಮ ಎಲ್ಲ ಫಸ್ಟೇ ಇಟ್ಟಿದ್ರು, ನೋಡಿದ್ದೀರಾ ಅಂತ ಅನಿಸುತ್ತೆ. ಸೊ ಹೂವನ್ನೆಲ್ಲ ಇಟ್ಟಿದ್ರು. ಅದಾದಮೇಲೆ ಇಲ್ಲಿ ಇವಾಗ ಎಡೆ ಹಾಕ್ತಿದ್ದಾರೆ. ಒಂದು ಎಲೆ ನಮ್ಮ ಮನೆ ಹತ್ರನೇ ಇತ್ತು, ಅದನ್ನೇ ಕಿತ್ಕೊಂಡಿದ್ವಿ. ಅದನ್ನು ತೊಗೊಂಡು ಇಟ್ಬಿಟ್ಟು ಅವರು ಮನೆಯಲ್ಲಿ ಏನೇನು ಮಾಡ್ಕೊಂಬಂದಿದ್ರು ಅದನ್ನೆಲ್ಲ ಅದ್ರ ಮೇಲೆ ಇವಾಗ ಇಡ್ತಾರೆ. ಅದು ಏನೋ ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಏನಂದರೆ ಮುಂದೆಯಿಂದ ನಾನೇನೂ ಮಾಡ್ತಿಲ್ಲ, ಸೊ ಗೊತ್ತಾಗಲ್ಲ ಅನ್ಸುತ್ತೆ ಅಷ್ಟೊಂದು. ಸೊ ಇಲ್ಲಿ ಫಸ್ಟು ಬಂದ್ಬಿಟ್ಟು ಕಡಲೆಕಾಳು ಮತ್ತು ಅಕ್ಕಿ ಹಂಗೆ ನೆನೆ ಹಾಕ್ಬಿಟ್ಟು ಅದನ್ನು ಇಡ್ತಾರೆ. ಸೊ 2 ಕಲ್ಲಿದಲ್ವ, ಅದು 2 ಕಲ್ಲು ಮುಂದೆನೂ ಒಂದು ಸ್ವಲ್ಪ ಇಡ್ತಾರೆ. ಅದು ಯಾಕೆ ಅಂತ ನನಗೆ ದೇವರಾಣೆ ಗೊತ್ತಿಲ್ಲ. ಸೊ ನಾನು ಕೇಳೋದಕ್ಕೂ ಹೋಗಲ್ಲ ಯಾಕೆ ಅಂದ್ಬಿಟ್ಟು. ಆಮೇಲೆ ಎಳ್ಳುಂಡೆ ಮಾಡ್ಕೊಂಡಿದ್ರು, ಅದನ್ನು ಕೂಡ ಇಟ್ಟರು. ಜೊತೆಗೆ ಅಕ್ಕಿ ಉಂಡೆ ಮಾಡ್ತಾರಲ್ಲ, ಅಕ್ಕಿ ಹಸಿಟ್ಟಿಂದು ತಂಬಿಡ್ತಾರ, ಸೊ ಅದನ್ನು ಕೂಡ ಮಾಡ್ಕೊಂಡಿದ್ರು. ಅದೇನೋ 3 ಮಾಡಿದ್ದಾರೆ ಅನಿಸುತ್ತೆ, ನಾನು ವಿಡಿಯೋದಲ್ಲಿ ನೋಡ್ತಿದ್ದೀನಿ. ಆ್ಯಂಡ್ ಎಲೆ ಅಡಿಕೆ ಅದನ್ನೆಲ್ಲ ಇಟ್ಟರು. ಅದಾದಮೇಲೆ ಇದು ಫ್ರೂಟ್ಸ್ ಇರುತ್ತಲ್ವ, ಮಿಕ್ಸ್ಡ್ ಫ್ರೂಟ್ಸು, ಅದನ್ನೆಲ್ಲ ಕಟ್ ಮಾಡಿಕೊಂಡು ಸಣ್ಣ ಪೀಸ್, ಅಂದರೆ ಒಂದು ಆ್ಯಪಲಲ್ಲಿ 4 ಭಾಗ ಮಾಡಿಕೊಂಡು ಅದರಲ್ಲಿ ಬರೀ ಅರ್ಧ ಮಾತ್ರ ಎತ್ಕೊಂಡು ಬಂದಿದ್ರು, ಅರ್ಧ ಐಟಮ್ಸು.
ಸೊ ಅದನ್ನೆಲ್ಲ ಇಡ್ತಿದ್ದಾರೆ. ದ್ರಾಕ್ಷಿ ಮತ್ತು ಆ್ಯಪಲ್ಲು ಮತ್ತು ಆರೆಂಜು ಈ ಥರದ್ದೆಲ್ಲ, ಆಮೇಲೆ ದಾಳಿಂಬೆ ಹಣ್ಣು ಅದನ್ನೆಲ್ಲ ತೊಗೊಂಬಂದು ಇಡ್ತಿದ್ದಾರೆ. ನನಗೆ ನಿಜವಾಗ್ಲೂ ಇದೆಲ್ಲ ಯಾಕೆ ಮಾಡ್ತೀರಾ ಅಂತ ಕೇಳಬೇಕು ಅಂತಲೇ ಅನಿಸಲ್ಲ. ಸೊ ನಾನು ಏನೂ ಕೇಳೋದಕ್ಕೆ ಹೋಗಲಿಲ್ಲ. ಅಂದರೆ ಮನೆಗೆ ಒಳ್ಳೇದಾಗಲಿ ಅಂತಲೇ ಮಾಡ್ತಾರೆ, ಬಟ್ ಆದರೂ ಇದನ್ನೆಲ್ಲ ಏನಕ್ಕೆ ಇಡ್ತಾರೆ, ಏನು ರೀಸನ್ ಇದ್ರ ಹಿಂದೆ ಅಂತ ಅಂದ್ಬಿಟ್ಟು ನಾನು ಯಾವುದೂ ಕೇಳೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಮತ್ತು ಇದು ಏನಂತಾರೆ ಬಾಳೆಹಣ್ಣು ಕೂಡ ಇಟ್ಟರು. ಜೊತೆಗೆ ಅವ್ರ ಕೈಲಿ ಇಟ್ಕೊಂಡಿರೋದು ಬಂದು ನಾಗರು ಮಾಡಬೇಕಾದ್ರೆ ಗಂದಿಗೆ ಅಂಗಡಿಯಲ್ಲಿ ಹೋಗಿ ನಾಗರು ಅಂತ ಕೇಳಿದ್ರೆ ಅದನ್ನು ಕೊಡ್ತಾರೆ. ಸೊ ಅದನ್ನು ಕಟ್ ಮಾಡಿ ಇಟ್ಕೊತಿದ್ದಾರೆ. ಆ್ಯಂಡು ಹಾಲು, ತುಪ್ಪ, ಮೊಸರು ಅದೆಲ್ಲ ತಂದಿದ್ರು. ಅದನ್ನು ಒಂದು ಹಾಲು ಮತ್ತು ತುಪ್ಪನ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ನಾಗರು ಅಂತ ಏನು ತಂದಿದ್ರಲ್ಲ ಅದನ್ನು ಹಾಕ್ಕೊತಾರೆ. ಅದೇ ನಾನು ಹೇಳಿಲ್ವಾ ಏನಕ್ಕೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ನಾಗರು ಮಾಡಬೇಕಾದ್ರೆ ಹಾಲು ತುಪ್ಪ ಹಾಕ್ತಾರೆ. ಅಂದರೆ ನಾನು ನೋಡಿರೋ ಹಾಗೆ ನಮ್ಮ ಅಜ್ಜಿ ಕೂಡ ಹಾಲು ತುಪ್ಪ ಎಲ್ಲ ಹಾಕ್ತಾರೆ. ಆಬ್ವಿಯಸ್ಲಿ ನಾವು ನೋಡಿರ್ತೀವಿ ಎಲ್ಲ ದೇವಸ್ಥಾನಗಳಲ್ಲೂ ನಾಗರ ಕಲ್ಲಿಗೆ ಹಾಲು ಮತ್ತು ತುಪ್ಪ, ಮೊಸರು ಅದನ್ನೆಲ್ಲ ಹಾಕ್ತಿರ್ತಾರೆ. ಸೊ ಇದು ಕೂಡ ಹಾಗೇ ಮಾಡ್ತಾರೆ ನಮ್ಮತ್ತೆ. ಹಾಗೆ ಮಾಡೋದು ಎಲ್ಲರೂ. ಸೊ ಅದನ್ನೆಲ್ಲ ಮಾಡ್ತಿದ್ದಾರೆ. ಜೊತೆಗೆ ಬೆಲ್ದನ ಮಾಡ್ಕೊಂಡಿದ್ರು. ಅಂದರೆ ಬೆಲ್ಲ ಮತ್ತು ಅನ್ನ ಮಾಡಿಕೊಂಡು ಬೆಲ್ದನ ಥರ ಮಿಕ್ಸ್ ಮಾಡಿಕೊಂಡು ಸ್ವೀಟ್ ಥರ ಮಾಡಿದರು. ಸೊ ಅದನ್ನು ಕೂಡ ಇಲ್ಲಿ ದೇವ್ರ ಮುಂದೆನೇ ಇಡ್ತಾ ಇದ್ದಾರೆ. ಅದಕ್ಕೆ ಮೊಸರು ತೊಗೊಂಬಂದು ಮೊಸರು ಹಾಕಿದ್ರು. ಸೊ ಇದೆಲ್ಲ ಹೆಂಗೆ ಅಂತಂದರೆ ನಾವು ಹೊಸದೇ ತರಬೇಕು. ಅಂದರೆ ಮೊಸರು ಕೂಡ ಯೂಸ್ ಮಾಡಿರೋದು ಆ ಥರದ್ದೆಲ್ಲ ಯೂಸ್ ಮಾಡಬಾರ್ದು. ಹಾಲೂ ಅಷ್ಟೇ. ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು 1/4 ಲೀಟ್ರ್ ತೊಗೊಂಬಂದು, ತುಪ್ಪನೂ ಅಷ್ಟೇ ಒಂದು 10 ರೂಪಾಯಿ ಪ್ಯಾಕೆಟ್ ತೊಗೊಂಬಂದರೆ ಆಯಿತು. ಆ್ಯಂಡ್ ಅರಿಶಿನ ಕುಂಕುಮನೂ ಅಷ್ಟೇ, ಮನೇಲಿರೋದನ್ನೆಲ್ಲ ಯೂಸ್ ಮಾಡಬಾರ್ದು. ಎಲ್ಲನೂ ಹೊಸದೇ ತರಬೇಕು. ಇವಾಗ ನಾವು ದೇವಸ್ಥಾನಕ್ಕೆ ಹೆಂಗೆ ಹೊಸದು ತೊಗೊಂಡೋಗ್ತೀವೋ ಅರಿಶಿನ ಕುಂಕುಮ, ಕಡ್ಡಿ, ಕರ್ಪೂರ ಅದೆಲ್ಲ ಅದೇ ಥರನೇ ಇಲ್ಲೂ ಮಾಡಬೇಕು. ಸೊ ದೇವ್ರು ಮಾಡಬೇಕಂದ್ರೆ ಎಲ್ಲರೂ ಇದೇ ಥರನೇ ಮಾಡೋದು. ಆ್ಯಂಡ್ ಇನ್ನೊಂದು ಏನಂತಂದರೆ ಅಲ್ಲಿ ಹಾಕಿರೋದನ್ನ ವಾಪಸ್ ಯಾವುದೂ ಎತ್ಕೊಂಡು ಬರಬಾರ್ದು. ಎತ್ಕೊಂಡು ಬರೋದಂತಂದರೆ ಬರೀ ಪ್ರಸಾದದ ಥರ ಕಾಯಿ ಮತ್ತು ಬಾಳೆಹಣ್ಣು ಮಾತ್ರ ತರೋದು ಅಷ್ಟೇನೆ. ಬೇರೆ ಏನೂ ಅಲ್ಲಿ ನಾವು ಎತ್ಕೊಳ್ಳೋದು ಇಲ್ಲ, ತಿನ್ನೋದು ಇಲ್ಲ ಅದರಲ್ಲಿ. ಅಂದರೆ ಪ್ರಸಾದದ ಥರ ಕೊಡ್ತಾರೆ ಕೆಲವೊಬ್ಬೊಬ್ಬರು, ಬಟ್ ನಮ್ಮತ್ತೇನು ಆ ಥರ ಮಾಡಲಿಲ್ಲ. ಸೊ ಅದೆಲ್ಲ ಇಟ್ಟಾದಮೇಲೆ ಕೊನೆಗೆ ಇಲ್ಲಿ ತಾಳಿ ಹಾಕ್ತಿದ್ದಾರೆ ಮೇಲ್ಗಡೆ. ಫಸ್ಟೇ ಹಾಕ್ಬೋದಿತ್ತು, ಬಟ್ ಏನಂತಂದರೆ ಹೂವೆಲ್ಲ ಮುಡಿಸ್ತಾರಲ್ಲ, ಬಟ್ ಹೂವೆಲ್ಲ ಬಿದ್ದೋಗುತ್ತೆ ಆಮೇಲೆ ಎತ್ತಬೇಕಾದ್ರೆ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ನಾವು ಅದನ್ನು ಎತ್ಕೊಂಡು ಹೋಗಬೇಕು ಮನೆಗೆ. ಸೊ ಅದಕ್ಕೆ ಅದನ್ನು ಮೇಲೇ ಹಾಕ್ತಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಮತ್ತು ಇಲ್ಲಿ ಈ ಕಲ್ಲು ಒಳಗೆ ದೀಪ ಹಚ್ಚಿದ್ದಾರೆ. ಅಂದರೆ ಸಗಣಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ದೀಪ ಹಚ್ಚಿದ್ದಾರೆ. ಆ ಥರ ದೀಪ ಹಚ್ಚಬೇಕು. ಸೊ ಅದಕ್ಕೇ ಅಲ್ಲಿ ಕಲ್ಲು ಮಾಡಿ ಇಟ್ಟಿದ್ದಾರೆ, ಗಾಳಿ ಆಡದೇ ಇರಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮಾಮೂಲಿ ಕಡ್ಡಿ, ಕರ್ಪೂರ ಅದೆಲ್ಲ ಹಚ್ಚಿ ಪೂಜೆ ಮಾಡಿ, ಮತ್ತು ಕೋಳಿಗೂ ಕೂಡ ಪೂಜೆ ಮಾಡಿ ಅದಕ್ಕೆ ತೀರ್ಥ ಎಲ್ಲ ಹಾಕಿ, ಕಾಯೆಲ್ಲ ಒಡೆದು ತೀರ್ಥ ಎಲ್ಲ ಹಾಕಿ ಅದಾದಮೇಲೆ ಅದು ಒದ್ರಾದ್ಮೇಲೆ ಕಟ್ ಮಾಡ್ತಾರೆ. ಸೊ ನಾನು ಇಲ್ಲಿ ಅದನ್ನೆಲ್ಲ ತೋರ್ಸೋದಕ್ಕೆ ಹೋಗಲಿಲ್ಲ, ಬಿಕಾಸ್ ಅದೆಲ್ಲ ತೋರಿಸ್ಬಾರ್ದು ಲೀಗಲಿ, ಅದು ಏನದು ಅಪ್ರೂವ್ಡ್ ಇಲ್ಲ ತೋರಿಸೋದಕ್ಕೆ. ಸೊ ಅದಕ್ಕೆ ಅದೆಲ್ಲ ಇಲ್ಲಿಗಲ್ಲು. ಸೊ ಅದಕ್ಕೆ ನಾನು ಅದು ಯಾವುದು ತೋರಿಸ್ತಾ ಇಲ್ಲ. ಜಸ್ಟ್ ನಮ್ಮ ಅತ್ತೆ ಏನು ಪೂಜೆ ಮಾಡ್ತಾರೋ ಅದನ್ನು ಮಾತ್ರ ತೋರಿಸ್ತಿದ್ದೀವಿ. ಆ್ಯಂಡ್ ಇನ್ನೊಂದು ಏನಂತಂದರೆ ನಮ್ಮ ಅತ್ತೆ ಒಬ್ಬರೇ ಪೂಜೆ ಮಾಡಿದ್ದು. ನಾನು ಆಗಲೇ ಹೇಳ್ದಾಗೆ ಅವರೇ ಎಲ್ಲ ಮಾಡಿದ್ದು. ಸೊ ಅದಕ್ಕೆ ಪೂಜೆ ಬೇರೆ ಯಾರು ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಇನ್ನೊಂದು ಏನಂತಂದರೆ ಸ್ಟ್ರಿಕ್ಟಾಗಿ ಇದರಲ್ಲಿ ಏನೂ ತಿನ್ನಂಗಿಲ್ಲ, ಏನೂ ಕುಡಿಯೋಂಗಿಲ್ಲ, ಹಂಗೇ ಪೂಜೆ ಮಾಡಬೇಕು. ಬಟ್ ನಾವೆಲ್ಲ ನೀರು ಮತ್ತು ಕಾಫಿ ಅದೆಲ್ಲ ಕುಡಿದ್ಬಿಟ್ಟಿದ್ವಿ. ಸೊ ಅದಕ್ಕೆ ಅವರೊಬ್ಬರೇ ಏನೂ ತಿಂದಿರಾ ಏನೂ ಕುಡಿದಿರಾನೇ ಈ ಪೂಜೆನ ಮಾಡ್ತಿರೋವಂಥದ್ದು. ಆ್ಯಂಡ್ ಇನ್ನೊಂದು ಏನಂದರೆ ಕೆಲವೊಬ್ಬೊಬ್ಬರು ಈ ಪೂಜೆನ ಮಾತಾಡ್ದಿರ ಮಾಡ್ತಾರೆ. ಅಂದರೆ ಯಾರ ಹತ್ರನೂ ಬೆಳಗ್ಗೆ ಎದ್ದಿದ ತಕ್ಷಣ ಯಾರ ಹತ್ರನೂ ಮಾತಾಡ್ದಿರೋ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿಕೊಂಡು ಅದಾದಮೇಲೆ ಈ ಪೂಜೆನ ಮುಗಿಸಿ ಎಲ್ಲ ಆದಮೇಲೆ ಮಾತಾಡ್ತಾರೆ. ಬಟ್ ಇಲ್ಲಿ ನಮ್ಮ ಅತ್ತೆ ಆ ಥರ ಎಲ್ಲ ಏನೂ ಮಾಡಲ್ಲ. ಜಸ್ಟ್ ಏನು ಕುಡಿಯಲ್ಲ, ಏನು ತಿನ್ನೋದು ಇಲ್ಲ. ಸೊ ಅದೇ ಥರನೇ ಪೂಜೆ ಮಾಡೋದು, ಎಲ್ಲ ಅವರೇ ಮಾಡ್ಕೊಂಡಿದ್ದು. ಸೊ ನಂದು ಇದೊಂಥರ ಝೀರೋ ಕಾಂಟ್ರಿಬ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಏನಾದರೂ ಒಂದು ಮಿಸ್ಟೇಕ್ ಆದ್ರೂ ಸುಮ್ಮನೆ ಯಾಕೆ ಎಲ್ಲರಿಗೂ ತೊಂದರೆ ಆಗೋದು ಬೇಡ ಅಂತಂದ್ಬಿಟ್ಟು ನಾನು ಅವಾಯ್ಡ್ ಮಾಡಿದೆ ಅಷ್ಟೇನೆ. ಆ್ಯಂಡ್ ಅವರು ಏನು ಬಂದು ಮಾಡು ಅಂತೆಲ್ಲ ಏನೂ ಹೇಳಲಿಲ್ಲ. ಸೊ ಅದಕ್ಕೆ ಓಕೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಫೈನಲಾಗಿ ಮಂಗಳಾರತಿ ಎಲ್ಲ ಮಾಡಿ, ಮಂಗಳಾರತಿನೂ ಕೂಡ ನಾವು ಯಾರೂ ತೊಗೊಳ್ಲಿಲ್ಲ. ಮಂಗಳಾರತಿ ಮಾಡಿ ಆ್ಯಂಡ್ ಕೋಳಿಗೂ ಕೂಡ ಮಂಗಳಾರತಿ ಪೂಜೆ, ಹೂವು, ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಅದಾದಮೇಲೆ ಕೋಳಿ ಕಟ್ ಮಾಡೋದು ಅಷ್ಟೇನೆ, ಇನ್ನೇನಿಲ್ಲ. ಮನೆಗೆ ಹೋಗಿ ಸೇಮ್. ಆಮೇಲೆ ಇನ್ನೊಂದು ಏನಂತಂದರೆ ನಾವು ಕೋಳಿ ಕಟ್ ಮಾಡಿರೋದನ್ನ ಅಲ್ಲೇ ರೆಕ್ಕೆ ಪುಕ್ಕ ಎಲ್ಲ ಕಿತ್ತು ಅಲ್ಲೇ ಸುಟ್ಟು, ಮತ್ತು ಅದರದ್ದು ತಲೆನೆಲ್ಲ ಸುಟ್ಟು ಅಲ್ಲೇ ಇಟ್ಟು ಮತ್ತೆ ಲಾಸ್ಟಲ್ಲಿ ಒಂದು ಸತಿ ಪೂಜೆ ಮಾಡಿ ಅದಾದಮೇಲೆ ನಾವು ವಾಪಸ್ಸು ಕೋಳಿನ ಮನೆಗೆ ತರೋವಂಥದ್ದು. ಈ ಥರ ಎಲ್ಲ ಮಾಡ್ತಾರೆ. ಸೊ
ನಾನು ನಮ್ಮ ಮನೇಲೆಲ್ಲ ಮಾಡಿರೋದು ಈ ಥರದ್ದೆಲ್ಲ ನೋಡಿಲ್ಲ. ಮುನೇಶ್ವರ ಆಗಲಿ ಅಥವಾ ಇದು ನಾಗರ ಆಗಲಿ ಮಾಡಿರೋದು ನಾನು ನೋಡಿಲ್ಲ. ಸೊ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅಂದರೆ ಇದು 3 ಇಯರ್ಸ್ ಆಯಿತು ನಾನು ಬಂದಾಗಿಂದ, ಇದು 3rd ಇಯರ್ ಮಾಡ್ತಿರೋದು. ಸೊ 3 ಇಯರ್ಸಿಂದ ನೋಡ್ಕೊಂಡು ಬರ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಎಲ್ಲ ನನಗೆ ಇದ್ರ ಬಗ್ಗೆ ಗೊತ್ತೂ ಇರಲಿಲ್ಲ, ಈ ಥರ ಎಲ್ಲ ಮಾಡ್ತಾರೆ ಅಂತ. ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಕೋಳಿ ಕಟ್ ಮಾಡಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ಬಂದಮೇಲೆ ಅದೆಲ್ಲ ಗೊತ್ತಾಗಿತ್ತು. ಸೊ ಫೈನಲಾಗಿ ಪೂಜೆ ಎಲ್ಲ ಆದಮೇಲೆ ನಮ್ಮತ್ತೆ ಇಲ್ಲಿ ಹಾಲು ಎರಿತಾ ಇದ್ದಾರೆ. ಸೊ ಇದನ್ನು ಒಬ್ಬೊಬ್ರ ಕಡೆ ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಗೌರಿ ಹಬ್ಬಕ್ಕೆ ಮಾಡ್ತಾರೆ, ಒಬ್ಬೊಬ್ರು ಯುಗಾದಿ ಹಬ್ಬಕ್ಕೆ ಮಾಡ್ತಾರೆ, ಒಬ್ಬೊಬ್ಬರು ಸುಮ್ಮನೆ ಈ ಥರ ಮಾಡ್ತಾರೆ ನಾನ್ ವೆಜ್ ಮಾಡಿಬಿಟ್ಟು. ಸೊ ಈ ಥರ ಒಂದೊಂದು ಕಡೆ ಒಂದೊಂದು ಥರ ನಡೆಯುತ್ತೆ ಅಷ್ಟೇನೆ. ಸೊ ಅಲ್ಲಿಂದ ಬಂದಮೇಲೆ ಮತ್ತೆ ವ್ಲಾಗ್ನ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ಅಡುಗೆ ಮಾಡೋದು ಅದು ಇದು ಅಂತೆಲ್ಲ ಇತ್ತಲ್ಲ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಯಾಕೋ ವಿಡಿಯೋ ಮಾಡೋ ಇಂಟ್ರೆಸ್ಟು ಇರಲಿಲ್ಲ. ಸೊ ಅದಕ್ಕೇ ಇವತ್ತು ನಾನು ವಿಡಿಯೋನ ಎಂಡ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಸೊ ನೆನ್ನೆ ಏನಾಯ್ತು ಅಂತಂದರೆ, ಅದೇ ಕೋಳಿ ಎಲ್ಲ ತೊಗೊಂಬಂದರು. ಮತ್ತು ಅದು ಬಂದು ನಾಟಿ ಕೋಳಿ ಆಗಿತ್ತು. ನಾನು ನಾಟಿ ಕೋಳಿ ತಿನ್ನೋದಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ರು, ನಮ್ಮ ಮಾವ ನಾರ್ಮಲ್ ಬಾಯ್ಲರ್ ಕೋಳಿನೇ ಓಡಿಸ್ಕೊಂಡು ಬಂದಿದ್ರು, ಒಂದು 2 kg. ಇದು 1 kg 1.5 kg ಏನೋ ಇತ್ತೇನೋ ಅಷ್ಟೇ ನಾಟಿ ಕೋಳಿ. ಸೊ ನಾಟಿ ಕೋಳಿನ ನಮ್ಮ ಮಾವ ಮತ್ತು ನನ್ನ ಮೈದನ ತಿಂತಾರಷ್ಟೇ. ನಾನು ವೀರೇಶು ಇದು ಏನದು ಬಾಯ್ಲರ್ ಕೋಳಿನ ತಿನ್ನೋದು. ಸೊ ಅದಕ್ಕೆ ನಾನು ವೀರೇಶ್ಗೆ ಬಾಯ್ಲರ್ ಕೋಳಿ ಏನಿತ್ತು ತಂದಿದ ತಕ್ಷಣ 1 ಗಂಟೆ 1:30 ಅಷ್ಟರಲ್ಲೆಲ್ಲ ಮುಗಿಸ್ಬಿಟ್ಟು ಮುದ್ದೆನೂ ಮಾಡಿ ಊಟನೂ ಮಾಡಿಬಿಟ್ಟಿದ್ವಿ. ಆ್ಯಂಡ್ ವೀರೇಶ್ಗೂ ಹಾಕ್ಕೊಟ್ಟಿದ್ದೆ. ಆ್ಯಂಡ್ ಸಾಂಬಾರಂತೂ ಸಕ್ಕತ್ತಾಗಿ ಬಂದಿದ್ದು. ಸಾಂಬಾರಲ್ಲ, ಗ್ರೇವಿ ಥರ ಮಾಡಿದ್ದೆ ನಾನು, ರೆಡ್ ಕಲರು. ಅಂದರೆ ನಮ್ಮೂರ ಕಡೆ ಎಲ್ಲ ಮಾಡ್ತಾರಲ್ಲ ಆ ಥರ ಸಖತ್ತಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಒಂಥರ ಏನೋ ಸಿಕ್ಬಿಡ್ತೇನೋ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಆ ರೆಸಿಪಿನ. ನೆನ್ನೆ ಮಾಡೋಣ ಅಂತಿದ್ದೆ, ಬಟ್ ಅರ್ಜೆಂಟಲ್ಲಿ ಯಾಕೋ ಮೂಡ್ ಇರಲಿಲ್ಲ ನನಗೆ ವಿಡಿಯೋ ಮಾಡೋದಕ್ಕೆ. ಸೊ ಅದಕ್ಕೆ ನಾನು ಓಕೆ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಹೆಂಗೆ ಬರುತ್ತೋ ಏನೋ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು. ಬಿಕಾಸ್ ಆ ಥರ ನಾನು ಫಸ್ಟ್ ಟೈಮ್ ಮಾಡಿದ್ದು, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಟೈಮಿಂದ ನಾನು ಅದನ್ನು ಶೇರ್ ಮಾಡ್ಕೊತೀನಿ ಅಷ್ಟೇ. ಏನೇನಿಲ್ಲ, ಎಲ್ಲ ತಿಂದಿದ್ದಾಯಿತು, ಮಾಡಿದ್ದಾಯಿತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.